ಜಾಬ್ ಕರ್ನಾಟಕ. ಸೊ ಈಗ ನಾನು 3 ಹುದ್ದೆಗಳ ವಿಷಯವಾಗಿ ಬಂದಿದ್ದೇನೆ. ಸೊ ಈ 3 ಕೂಡ ಪ್ರತಿಷ್ಠಿತ ಕಂಪನಿಗಳ ಪ್ರೈವೇಟ್ ಜಾಬ್ಸ್ ಅಂತ ಕೂಡ ಹೇಳ್ಬೋದು. ಸೊ ಇಲ್ಲಿ ಒಳ್ಳೆ ವೇತನ ಶ್ರೇಣಿ ಸಿಗುವಂತದ್ದು. ಸೊ ಯಾವುದೇ ಗ್ರಾಜುಯೇಟ್ ಆಗಿದ್ರು ಕೂಡ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡ್ಬೋದು. ಸೊ ಬನ್ನಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿ. ಸೊ ಖಂಡಿತವಾಗ್ಲೂ ಇದೊಂದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು. ಸೊ ಬನ್ನಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಂತ ಹೋಗೋಣ. ಅದಕ್ಕಿಂತ ಮುಂಚೆ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನೋಡಿ ಓಪನಿಂಗ್ಸ್ ಇರುವಂತ ಕಂಪನಿಗಳು ಯಾವ್ಯಾವುದು ಅಂತಂದ್ರೆ ಕ್ವೆಸ್ಟ್ ಗ್ಲೋಬಲ್ ಬೆಂಗಳೂರಲ್ಲಿ ಓಪನಿಂಗ್ ಇರುವಂತದ್ದು, ಮತ್ತೆ ಫೋನ್ ಪೇ ಬೆಂಗಳೂರಲ್ಲಿ ಕೂಡ ಓಪನಿಂಗ್ ಇರುವಂತದ್ದು, ಮತ್ತೆ ರಿಲಯನ್ಸ್ ಗ್ಲೋಬಲ್ ಸೆಕ್ಯೂರಿಟಿ ಕಾರ್ಪೊರೇಟ್ ಸೆಕ್ಯೂರಿಟಿ ಅಂತ ಹೇಳಿ ಇಲ್ಲಿ ಓಪನಿಂಗ್ ಇರುವಂತದ್ದು. ಸೊ ಬನ್ನಿ ರಿಲಯನ್ಸ್ ಗ್ಲೋಬಲ್ ಕಾರ್ಪೊರೇಟ್ ಸೆಕ್ಯೂರಿಟಿ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದು ಕೂಡ ಗವರ್ಮೆಂಟ್ ಕಂಪ್ನಿಗಿಂತನೂ ಏನು ಕಡಿಮೆ ಇಲ್ಲ. ಸೊ ಇದು ಕೂಡ ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು. ಸೊ ಬನ್ನಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಂತ ಹೋಗೋಣ. ನೋಡಿ ಅದಕ್ಕೆ ಏನ್ ಮಾಡ್ಬೇಕು ಅಂತ ನೋಡಿ, ಫಸ್ಟ್ ಗೂಗಲ್ ಅಲ್ಲಿ ಕ್ವೆಸ್ಟ್ ಗ್ಲೋಬಲ್ ಕೆರಿಯರ್ಸ್ ಅಂತ ಹೇಳಿ ಇಲ್ಲಿ ಟೈಪ್ ಮಾಡಬೇಕು. ಸೊ ನೋಡಿ ಇಲ್ಲಿ ಕೆರಿಯರ್ಸ್ ಕ್ವೆಸ್ಟ್ ಗ್ಲೋಬಲ್ ಅಂತ ಬರುತ್ತೆ. ಸೊ ಡೈರೆಕ್ಟ್ ಆಗಿ ಇದನ್ನ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಸೊ ಪೇಜ್ ಲೋಡ್ ಆಗುತ್ತೆ. ಸೊ ಲೋಡ್ ಆಗ್ತಾ ಇದೆ. ಸೊ ಲೋಡ್ ಆಗ್ತಾ ಇದೆ ನೋಡಿ ಇಲ್ಲಿ. ಸೊ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು. ಸೊ ಕೆರಿಯರ್ ಪೇಜು ಸೊ ಈ ರೀತಿಯಾಗಿ ಓಪನ್ ಆಗುವಂಥದ್ದು. ಮತ್ತೆ ನೋಡಿ ಇಲ್ಲಿ ಕೆಳಗಡೆ ಬರ್ತಾ ನಿಮಗೆ ಆಪರ್ಚುನಿಟೀಸ್ ಅಟ್ ಕ್ವೆಸ್ಟ್ ಅಂತ ಹೇಳಿ ಬರುತ್ತೆ. ಸೊ ಇಲ್ಲಿ ಜಾಯಿನ್ ಅಸ್ ಅಂತ ಹೇಳಿ ಇಲ್ಲಿ ಆಪ್ಷನ್ ಇರುವಂಥದ್ದು. ಸೊ ಜಾಯಿನ್ ಅಸ್ ಅಂತ ಹೇಳಿ ಇಲ್ಲಿ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ. ಸೊ ಜಾಯಿನ್ ಅಸ್ ಅಂತ ಒಂದು ಬಟನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಮತ್ತೆ ಇಲ್ಲಿ ನೋಡಿ ಸಾಕಷ್ಟು ಜಾಬ್ಸ್ಗಳು ಓಪನಿಂಗ್ಸ್ಗಳು ನಿಮಗೆ ಇಲ್ಲಿ ಸಿಗುವಂಥದ್ದು. ನೋಡಿ ಇಲ್ಲಿ ಎಷ್ಟೊಂದು ಓಪನಿಂಗ್ಸ್ ಇದೆ ನೋಡಿ. ಬೆಂಗಳೂರಲ್ಲಿ ಮೆಟೀರಿಯಲ್ ಅಂಡ್ ಸರ್ವಿಸ್ ಕೋಆರ್ಡಿನೇಟರ್ ಅಂತ ಹೇಳಿ ಓಪನಿಂಗ್ಸ್ ಇರುವಂಥದ್ದು. ಸೊ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರ್ ಅಂತ ಓಪನ್ ಇರುವಂಥದ್ದು. ಸೊ ಬನ್ನಿ ಎಲ್ರಿಗೂ ಅಗತ್ಯ ಇರುವಂಥ ಒಂದು ಜಾಬ್ ಅನ್ನು ಹುಡ್ಕೋಣ. ನೋಡಿ ಇಲ್ಲಿ. ಸೊ ಈ ಟೈಟಲ್ ಏನು ಅಂತ ಟೈಪ್ ಮಾಡ್ತೀನಿ ಅಂದ್ರೆ ಆಫೀಸರ್ ಅಂತ ಹೇಳಿ ನಾನು ಟೈಪ್ ಮಾಡ್ತಾ ಇದ್ದೀನಿ ಇಲ್ಲಿ. ಆಫೀಸರ್ OFFICER ಅಂತ ಹೇಳಿ ಟೈಪ್ ಮಾಡ್ತೀನಿ. ಸೊ ಎಂಟರ್ ಅಂತ ಹೇಳಿ ಇಲ್ಲಿ ಕೊಡ್ತಾ ಇದ್ದೀನಿ. ಸೊ ಅದು ಸರ್ಚ್ ಆಗ್ತಿದೆ. ಸೊ ನೋಡಿ ಇಲ್ಲಿ ಆಫೀಸರ್ಸ್ ಪೊಸಿಷನ್ ಬೆಂಗಳೂರಲ್ಲಿ ಎಷ್ಟೊಂದು ಓಪನಿಂಗ್ಸ್ ಇರುವಂಥದ್ದು. ಆಫೀಸರ್ HR ಆಪರೇಷನ್ಸ್ ಅಂತ ಹೇಳಿ ಓಪನಿಂಗ್ ಇರುವಂಥದ್ದು. ಮತ್ತೆ ಇಲ್ಲಿ ನೋಡಿ ಇಲ್ಲಿ ಆಫೀಸರ್ ಬೆಂಗಳೂರು ಅಂತ ಹೇಳಿ ಇಲ್ಲೊಂದು ಓಪನಿಂಗ್ ಇರುವಂಥದ್ದು. ಸೊ ಇದು ಕೂಡ ಒಂದು ಓಪನಿಂಗ್ ಇರುವಂಥದ್ದು. ಸೊ ಬನ್ನಿ ನೋಡೋಣ. ನೋಡಿ ಇಲ್ಲಿ ಆಫೀಸರ್ 29518BR. ಸೊ ಈ ಒಂದು ಜಾಬ್ ಕೋಡ್ ಇದು. ಸೊ ನೋಡಿ ಇಲ್ಲಿ ಆಫೀಸರ್ ಪೊಸಿಷನ್ಗೆ ಕ್ಲಿಕ್ ಮಾಡ್ತಾ ಇದೀನಿ. ಬನ್ನಿ ಇದು ನೋಡೋಣ ಅದು ಏನು ಹುದ್ದೆ ಅಂತ ಹೇಳಿ. ಸೊ ನೋಡಿ ಇಲ್ಲಿ ರಿಕ್ವೈರ್ಡ್ ಸ್ಕಿಲ್ಸ್ ಏನ್ ಬೇಕು ಅಂತಂದ್ರೆ ನೋಡಿ ಮೈಕ್ರೋಸಾಫ್ಟ್ ಆಫೀಸ್ ಗೊತ್ತಿದ್ರೆ ಸಾಕು. ಸೊ MS ಆಫೀಸ್ ಎಕ್ಸೆಲ್ ಪವರ್ ಪಾಯಿಂಟ್ ಮಾಡಕ್ ಬಂದ್ರೆ ಸಾಕು. ಮತ್ತೆ ಇಲ್ಲಿ ಅಕೌಂಟಿಂಗ್ ನಾಲೆಡ್ಜ್. ಸೊ ಅಕೌಂಟಿಂಗ್ ನಾಲೆಡ್ಜು ಮತ್ತೆ ಬೇಸಿಕ್ ಫೈನಾನ್ಸ್ ಎಸೆನ್ಷಿಯಲ್ಸ್ ಅಂತ ಹೇಳಿ ಕೇಳಿರುವಂಥದ್ದು. ಸೊ ಇದು ನೋಡಿ ಈ BCom BBA BCA MCom ಮಾಡಿರೋರು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡ್ಬೋದು. ನೋಡಿ PPT ಮಾಡುವಂಥದ್ದು MS ಆಫೀಸಲ್ಲಿ, ಮತ್ತೆ ಡೇಟಾಗಳನ್ನ ವಿಶ್ಲೇಷಣೆ ಮಾಡುವಂಥದ್ದು, ಈ ರೀತಿಯಾದ ಸ್ಕಿಲ್ಸ್ಗಳನ್ನ ಕೇಳಿದ್ದಾರೆ. ಸೊ ಖಂಡಿತವಾಗ್ಲೂ MCom ಹುಡುಗರು ಖಂಡಿತವಾಗ್ಲೂ ಮಾಡ್ಬೋದು. BCom ಅವ್ರು ಮಾಡ್ಬೋದು. ಸೊ ಅಲ್ಲಿ ಹೋಗಿ ನೀವು ಕಲ್ತ್ಕೊಬೋದು. ಯಾಕೆಂದ್ರೆ ಈ ಒಂದು ಜಾಬ್ಗೆ ಎಕ್ಸ್ಪೀರಿಯನ್ಸ್ ಕೇಳಿರೋದು 0 ಇಂದ 1 ವರ್ಷ ಅಂತ ಹೇಳಿ ಕೇಳಿರುವಂಥದ್ದು. ಸೊ 0 ಇಂದ 1 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಫೈನಾನ್ಸ್ ಅಲ್ಲಿ. ನೋಡಿ ಇಲ್ಲಿ ಅಸೋಸಿಯೇಟ್ ಡಿಗ್ರಿ ಫೈನಾನ್ಸ್ ಅಂತ ಹೇಳಿ ಕೇಳಿರುವಂಥದ್ದು. ಸೊ BCom MCom ಮಾಡಿರೋರು ಅಥವಾ ನಾನು ಅಲ್ಲೇ ಹೋಗಿ ಕಲಿಬೇಕು ಅಂತ ಇರೋರು, BA ಮಾಡಿರೋರು, BSc ಮಾಡಿರೋರು ಖಂಡಿತವಾಗ್ಲೂ ಎಲ್ಲರೂ ಕೂಡ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದಾಗಿದೆ. ನೋಡಿ ಇದು ಎಂಟ್ರಿ ಲೆವೆಲ್ ಜಾಬು. ಸೊ ಇದು ಯಾವುದೇ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಎಂಟ್ರಿ ಲೆವೆಲ್ ಜಾಬ್ ಫುಲ್ ಟೈಮ್ ರೆಗ್ಯುಲರ್ ಪೊಸಿಷನ್ಸ್ಗೆ ಇರುತ್ತೆ. ನೋಡಿ ಇಲ್ಲಿ ಅಪ್ಲೈ ಟು ಜಾಬ್ ಅಂತ ಹೇಳಿ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ನೀವು. ಸೊ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ರಿಜಿಸ್ಟ್ರೇಷನ್ ಕೇಳುತ್ತೆ. ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಸೊ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ನೋಡಿ ಈ ಒಂದು ಜಾಬ್ಸ್ಗೆಲ್ಲೂ ಒಳ್ಳೆ ಒಂದು ರೆಸ್ಯೂಮೆನ ರೆಡಿ ಮಾಡ್ಬೇಕು ನೀವು. ಸೊ ಹೌ ಟು ರೈಟ್ ಎ ರೆಸ್ಯೂಮೆ, ಹೌ ಟು ರೈಟ್ ಎ CV ಅಂತ ಹೇಳಿ ನೀವು ಟೈಪ್ ಮಾಡಿ ಒಂದು ಒಳ್ಳೆ ಟೆಂಪ್ಲೇಟ್ ಅನ್ನು ತಗೊಂಡು ಕ್ಲೀನಾಗಿ ಒಂದು ರೆಸ್ಯೂಮೆ ಬರೆದು ಈ ಒಂದು ಜಾಬ್ಸ್ಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ನಾನು ರೆಸ್ಯೂಮೆ ಹೇಗೆ ಮಾಡೋದು ಅನ್ನೋದ್ರ ಮೇಲೆ ಕೂಡ ಒಂದು ವಿಡಿಯೋನ ಸದ್ಯದಲ್ಲೇ ಮಾಡ್ತೀನಿ. ಸೊ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ಇದು ಆಫೀಸರ್ ಪೋಸ್ಟ್ಗೆ ಇರುವಂಥದ್ದು. ಸೊ ಇದಕ್ಕೆ ಸೊ ಯಾವುದೇ ಒಂದು ಡಿಗ್ರಿಯನ್ನು ಸ್ಪೆಸಿಫಿಕ್ ಆಗಿ ಕೇಳಿಲ್ಲ. ಸೊ ಇದು ಫ್ರೆಶರ್ಸ್ ಲೆವೆಲ್ಲು. ಸೊ ಯಾವುದೇ ಒಂದು ಡಿಗ್ರಿ ಮಾಡಿರೋರು ಕೂಡ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದಾಗಿದೆ ಅಂತ ಹೇಳಿ ನಾನು ಹೇಳ್ಬೋದು. ಸೊ ಮಾಸ್ಟರ್ ಡಿಗ್ರಿ ಆಗಿದ್ರು ಪರವಾಗಿಲ್ಲ, ಬ್ಯಾಚುಲರ್ ಡಿಗ್ರಿ ಆಗಿದ್ರು ಪರವಾಗಿಲ್ಲ. ಸೊ ಅವರು ಈ ಒಂದು ಹುದ್ದೆಗೆ ಫ್ರೆಶರ್ ಆಗಿದ್ರೆ ಅಪ್ಲೈ ಮಾಡ್ಬೋದು ಅಂತ ಹೇಳಿ ಹೇಳ್ಬೋದು. ಸೊ ಅದೇ ರೀತಿಯಾಗಿ ನೋಡಿ ಬ್ಯಾಕ್ ಅಂತ ಹೇಳಿ ಕೊಡ್ತೀನಿ. ಅದೇ ರೀತಿಯಾಗಿ ನೋಡಿ ಆಫೀಸರ್ ಪೊಸಿಷನ್ಸ್ಗೆ ಸಾಕಷ್ಟಿದೆ. ಮತ್ತೆ ನೋಡಿ ಇಲ್ಲಿ HR ಮೇಲೂ ಕೂಡ ಕೇಳಿರುವಂಥದ್ದು. ನೋಡಿ ಆಫೀಸರ್ HR ಆಪರೇಷನ್ಸ್ ಅಂತ ಹೇಳಿ ಕೇಳಿದ್ದಾರೆ. ಬೆಂಗಳೂರು ಲೊಕೇಶನ್ ಕೇಳಿರುವಂಥದ್ದು. ನೋಡಿ ಬರೀ ಕೇಳಿರೋದು ಒಳ್ಳೆ ಪ್ರೆಷರ್ನ ಹ್ಯಾಂಡ್ಲ್ ಮಾಡುವಂಥ ಒಂದು ಕೆಪಾಸಿಟಿ, ಗುಡ್ ಕಮ್ಯುನಿಕೇಶನ್ ಸ್ಕಿಲ್ಸ್ನ ಕೇಳಿರುವಂಥದ್ದು. ನೋಡಿ ಇದು ಕೂಡ 1 ವರ್ಷ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಇದು ಕೂಡ ಎಂಟ್ರಿ ಲೆವೆಲ್ ಜಾಬು. ಬರೀ 1 ವರ್ಷ ಎಕ್ಸ್ಪೀರಿಯನ್ಸು ಮತ್ತೆ 1 ರಿಂದ 3 ವರ್ಷ ಸೊ ಎಕ್ಸ್ಪೀರಿಯನ್ಸ್ ಮಾಡಿರೋರು. ಸೊ ಅಸೋಸಿಯೇಟ್ ಡಿಗ್ರಿ ಎಜುಕೇಷನ್ ಅಂತ ಹೇಳಿ ಇಲ್ಲಿ ಕೇಳಿರುವಂಥದ್ದು. ಸೊ ಈ MBA ಮಾಡಿರ್ತಾರಲ್ಲ, ಸೊ MBA ಮಾಡಿರೋರು ಅಥವಾ MCom ಮಾಡಿರೋರು 1 ವರ್ಷ ಎಲ್ಲಾದರೂ ಒಂದು ಫೈನಾನ್ಸಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡಿದ್ರೆ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಿದ್ರೆ ಒಂದು ಒಳ್ಳೆ ಕಂಪ್ನಿಲಿ ಹೋಗಿ ನೀವು ಸೆಟ್ಲ್ ಆಗ್ಬೋದು. ಇಲ್ಲಿ ನೋಡಿ ಗ್ರಾಜುಯೇಟ್ ಇನ್ ಎನಿ ಡಿಸಿಪ್ಲಿನ್ ಅಂತ ಕೇಳಿದ್ದಾರೆ. ಸೊ ಯಾವುದೇ
ಯಾವುದೇ ಒಂದು ಪದವಿ ಆಗಿರ್ಬೋದು, ಗ್ರಾಜ್ಯುಯೇಟ್ ಇನ್ ಎನಿ ಡಿಸಿಪ್ಲಿನ್, ಸೊ ಯಾವುದೋ ಒಂದು ಇದರಲ್ಲಿ ಗ್ರಾಜ್ಯುಯೇಟ್ ಆಗಿರಲಿ, ಪೋಸ್ಟ್ ಗ್ರಾಜ್ಯುಯೇಟ್ ಆಗಿರೋರು ಕೂಡ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಿ ಇದರಿಂದ ಬೆನಿಫಿಟ್ನ ಪಡ್ಕೋಬಹುದು. ಸೊ ಈ ರೀತಿಯಾಗಿ ಹಲವಾರು ಹುದ್ದೆಗಳು ನಿಮಗೆ ಕ್ವೆಸ್ಟ್ ಗ್ಲೋಬಲ್ಲಿ ಸಿಗುವಂಥದ್ದು. ಸೊ ನಾನು ನಿಮಗೆ ಹೇಗೆ ಹುಡ್ಕೋದು ಅಂತ ಹೇಳಿ ತೋರಿಸಿದ್ದೀನಿ. ಇದು ಆಫೀಸರ್ ಪೋಸ್ಟ್ ಅಂತ ಹೇಳಿ ಟೈಪ್ ಮಾಡಿದೆ, ಸರ್ಚ್ ಮಾಡಿದ್ರೆ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಅವಾಗ ನಿಮಗೆ ಈ ಒಂದು ಹುದ್ದೆಗಳು ಸಿಗುವಂಥದ್ದು. ಸೊ ನೀವು ಹಾಗೆ ಕೂಡ ಹಲವಾರು ಹುದ್ದೆಗಳನ್ನ ನೀವು ಹುಡುಕ್ತಾ ಹೋಗ್ಬೋದು, ರೀಜನ್ ವೈಸ್ ಹುಡುಕ್ಬೋದು. ನೋಡಿ ಇಲ್ಲಿ ಕರ್ನಾಟಕ ಅಂತ ಹೇಳಿ ಕೊಡ್ಬೋದು. ಸೊ ಕರ್ನಾಟಕ, ಬೆಂಗಳೂರು ಅಂತ ಹೇಳಿ ನೀವು ಸೆಲೆಕ್ಟ್ ಮಾಡಿಕೊಂಡು ಕೆಲಸಗಳನ್ನ ಹುಡ್ಕೋಬಹುದು. ಸೊ ಈ ರೀತಿಯಾಗಿ ಸೆಲೆಕ್ಟ್ ಮಾಡಿಕೊಂಡು ಕ್ವೆಸ್ಟ್ ಗ್ಲೋಬಲ್ ಅಲ್ಲಿ ಆಪರ್ಚುನಿಟೀಸ್ ಇರುವಂಥದ್ದು. ಸೊ ನಿಮಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಸೊ ಹೇಗೆ ಇದಕ್ಕೆ ಅಪ್ಲೈ ಮಾಡೋದು ಅಂತ ಏನಾದರೂ ಕನ್ಫ್ಯೂಷನ್ಸ್ ಬಂತಂದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡೇ ಮಾಡ್ತೀನಿ. ನಿಮಗೆ ಏನಾದರೂ ಉತ್ತರ ಇದ್ರೆ ಕಮೆಂಟ್ ಮಾಡಿ, ಅದಕ್ಕೆ ನಾನು ಖಂಡಿತವಾಗ್ಲೂ ನಮ್ಮ ಕಮೆಂಟ್ ಮುಖಾಂತರ ನಿಮಗೆ ರಿಪ್ಲೈ ಮಾಡ್ತಾ ಹೋಗ್ತೀನಿ. ಸೊ ಬನ್ನಿ ನೆಕ್ಸ್ಟ್ ಹುದ್ದೆ ನೋಡೋಣ. ಸೊ ನೆಕ್ಸ್ಟ್ ಹುದ್ದೆ ಬಂದ್ಬಿಟ್ಟು ರಿಲಯನ್ಸ್ ಗ್ಲೋಬಲ್ ಕಾರ್ಪೊರೇಟ್ ಸೆಕ್ಯೂರಿಟಿ ಅಂತ ಹೇಳಿ. ನೋಡಿ ಗೂಗಲ್ಗೆ ಹೋಗ್ಬಿಟ್ಟು ರಿಲಯನ್ಸ್ ಗ್ಲೋಬಲ್ ಕಾರ್ಪೊರೇಟ್ ಸೆಕ್ಯೂರಿಟಿ ಅಂತ ಹೇಳಿ ನೀವು ಟೈಪ್ ಮಾಡಬೇಕಾಗತ್ತೆ. ಸೊ ಆ ರೀತಿ ಟೈಪ್ ಮಾಡಿದ ತಕ್ಷಣ ನಿಮಗೆ ನೋಡಿ ಇಲ್ಲಿ ಫಸ್ಟೇ ಬರುತ್ತೆ GCS ರಿಕ್ರೂಟ್ಮೆಂಟ್ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಂತ ಹೇಳಿ ಇಲ್ಲಿ ಬರುವಂಥದ್ದು. ಸೊ ಅದನ್ನು ನಾನು ಇವಾಗ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ಪೇಜ್ ಲೋಡ್ ಆಗ್ತಾ ಇದೆ. ನೋಡಿ ಇಲ್ಲಿ ಆಲ್ರೆಡಿ ಕೂಡ ಇಲ್ಲಿ ಬಂದಿರುವಂಥದ್ದು. ನೋಡಿ ಇದು ಕೂಡ ಒಂದು ಪ್ರತಿಷ್ಠಿತ ಸಂಸ್ಥೆ. ನೋಡಿ ಇಲ್ಲಿ ಆಲ್ರೆಡಿ ಹಾಕಿದ್ದಾರೆ, ರಿಲಯನ್ಸ್ ಗ್ಲೋಬಲ್ ಕಾರ್ಪೊರೇಟ್ ಸೆಕ್ಯೂರಿಟಿ ಇಸ್ ದ ಲೈಫ್ ಲೈನ್ ಆಫ್ ರಿಲಯನ್ಸ್ ಇಂಡಸ್ಟ್ರಿ ಲಿಮಿಟೆಡ್ ಅಂತ ಹೇಳಿ ಮುಖೇಶ್ ಅಂಬಾನಿ ಅವರು ಹೇಳಿರುವಂಥದ್ದು. ಸೊ ಇಲ್ಲಿ ಒಳ್ಳೆ ವೇತನ ಕೂಡ ಸಿಗುತ್ತೆ, ನಿಮಗೆ ಒಳ್ಳೆ ಫೆಸಿಲಿಟಿ ಸಿಗುತ್ತೆ. ಎಲ್ಲ ತರ ಗೌರ್ಮೆಂಟ್ ಇಂದ ಏನೇನು ಫೆಸಿಲಿಟೀಸ್ಗಳಿದೆಯೋ ಅದೇ ರೀತಿಯಂತ ಫೆಸಿಲಿಟೀಸು ಇಲ್ಲೂ ಕೂಡ ಕಾರ್ಪೊರೇಟ್ ಸೆಕ್ಯೂರಿಟಿಯಲ್ಲಿ ನಿಮಗೆ ಸಿಗುವಂಥದ್ದು. ಬಟ್ ನೋಡಿ ಇಲ್ಲೊಂದು ಎಲಿಜಿಬಿಲಿಟಿ ಕ್ರೈಟೀರಿಯಾಸ್ ಇದೆ, ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ ಏಜ್ ಕೂಡ ಇಲ್ಲಿ ಕೇಳಿರುವಂಥದ್ದು 24ರಿಂದ 30 ವರ್ಷ ಏಜ್ ಲಿಮಿಟ್ನ ಕೇಳಿದ್ದಾರೆ. ಆಸ್ ಆನ್ 31 ಅಕ್ಟೋಬರ್ ಅಂತ ಹೇಳಿ ಕೇಳಿರುವಂಥದ್ದು. ಸೊ ಈ ಒಂದು ವಯೋಮಿತಿ ಒಳಗಡೆ ಇರಬೇಕು. ಗ್ರಾಜುಯೇಷನ್ ಫ್ರಮ್ ಎನಿ ರೆಕಗ್ನೈಸ್ಡ್ ಯೂನಿವರ್ಸಿಟಿ 50% ಇದ್ರೆ ಸಾಕು. ಸೊ ಯಾವುದೇ ಒಂದು ಪದವಿ ಆಗಿರೋರು ಕೂಡ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು. ಮತ್ತೆ ನೋಡಿ ಒರಿಜಿನಲ್ ಫೈನಲ್ ಇಯರ್ ಮಾರ್ಕ್ಸ್ ಶೀಟ್ ಆರ್ ರಿಕ್ವೈರ್ಡ್ ಟು ಬಿ ಎಲಿಜಿಬಲ್ ಫೈನಲ್ ಸೆಲೆಕ್ಷನ್. ಸೊ ನಿಮ್ದು ಫೈನಲ್ ಇಯರ್ ಕಂಪ್ಲೀಟ್ ಆಗಿ ಒರಿಜಿನಲ್ ಮಾರ್ಕ್ಸ್ ಶೀಟ್ ಇತ್ತು ಅಂತಂದ್ರೆ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು. ಮತ್ತೆ ನೋಡಿ ಮೇಲು ಮತ್ತೆ ಫೀಮೇಲ್ಗೆ ಹೈಟ್ ಎಷ್ಟಿರಬೇಕು ಅಂತ ಹೇಳಿ ಕೇಳಿದ್ದಾರೆ. ಸೊ ಈ ಒಂದು ಹೈಟ್ ಇರಲೇಬೇಕು. ಮತ್ತೆ ನೋಡಿ ಇಲ್ಲಿ ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು NCC ಸ್ಪೋರ್ಟ್ಸ್ ಪರ್ಸನ್ ಅಂತ ಕೇಳಿದ್ದಾರೆ. ಪ್ರಿಫರೆನ್ಸ್ ಅಂತ ಹೇಳಿ ಕೇಳಿದರೆ, ಸೊ ಕಂಪಲ್ಸರಿ ಏನು ಅಲ್ಲ, ಪ್ರಿಫರೆನ್ಸ್ ಮಾತ್ರ ಕೇಳಿರೋದು. ಸೊ ಇಂಟ್ರೆಸ್ಟ್ ಇರೋರು ಕೂಡ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದು. ಸೆಲೆಕ್ಷನ್ ಹೇಗೆ ನಡೆಯುತ್ತೆ ಅಂತಂದ್ರೆ, ಎವ್ಯಾಲ್ಯೂಯೇಷನ್ ಮೆಥಡಾಲಜಿ ಅಂತ ಹೇಳಿ ಒಂದು ಕಂಡಕ್ಟ್ ಮಾಡ್ತಾರೆ, ಪ್ರೊಫೆಷನ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ, ಪರ್ಸನಲ್ ಪ್ರೊಫೈಲಿಂಗ್ ಮಾಡ್ತಾರೆ, ಪರ್ಸನಲ್ ಇಂಟರ್ವ್ಯೂ ಇರುತ್ತೆ, ಆಮೇಲೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಕೂಡ ಇರುತ್ತೆ. ನೋಡಿ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತಂದ್ರೆ ರನ್ನಿಂಗು, ಜಂಪಿಂಗು ಈ ರೀತಿ ಅಂತ ಟೆಸ್ಟ್ಗಳನ್ನ ಮಾಡ್ತಾರೆ. ಸೇಮ್ ನೀವು ಯಾವ ರೀತಿಯಾಗಿ ಒಂದು ನಾರ್ಮಲ್ ಪೊಲೀಸ್ ಸೆಲೆಕ್ಷನ್ ರೀತಿ ಅಥವಾ ಒಂದು ಮಿಲಿಟರಿ ಕ್ಯಾಡ್ರಿಗೆ ಸೆಲೆಕ್ಟ್ ಮಾಡ್ತಾರಲ್ಲ ಆ ರೀತಿಯಾದಂಥ ಒಂದು ಯಾವ ರೀತಿಯಿಂದ ಟೆಸ್ಟ್ಗಳಿದೆ, ಸೊ ಅದೇ ರೀತಿಯಾದಂಥ ಟೆಸ್ಟ್ಗಳನ್ನ ಇಲ್ಲೂ ಕೂಡ ಕಂಡಕ್ಟ್ ಮಾಡ್ತಾರೆ. ಸೊ ಇಂಟ್ರೆಸ್ಟ್ ಇರುವಂಥವ್ರು ಸೊ ನಾನು ಹೋಗಿ ಮಾಡ್ತೀನಿ ಇನ್ನೋರಿಗೆ ಅಪ್ಲೈ ಮಾಡ್ಬೋದು. ನೋಡಿ NCC ಸ್ಪೋರ್ಟ್ಸ್ ಮೆನ್ನು, ಸೊ ಯಾರಾದರೂ ಸ್ಟೇಟ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್ಲು ಸೊ ಒಳ್ಳೆ ಸಾಧನೆಗಳನ್ನ ಮಾಡಿದರೆ ತಮ್ಮ ಓದಿರೋ ಶಾಲೆಗಳಲ್ಲಿ, ಸೊ ಖಂಡಿತವಾಗ್ಲೂ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದಾಗಿದೆ. ನೋಡಿ ಇಂಪಾರ್ಟೆಂಟ್ ನೋಟ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ 25 ನವೆಂಬರ್ ಅಂದರೆ ಇವತ್ತರಿಂದಾನೇ 10ನೇ ತಾರೀಕುವರೆಗೂ ಕೂಡ ಟೆಂಟೇಟಿವ್ ಅಂತ ಹೇಳಿ ಕೊಟ್ಟಿರ್ತಾರೆ, ಕಂಪಲ್ಸರಿ ಏನಿಲ್ಲ. ಸೊ ಟೆಂಟೇಟಿವ್ ಡೇಟ್ಸ್ ಇದು. ಸೊ ಇದು ಈ ಡೇಟ್ಸ್ ಅಲ್ಲಿ ಮಾಡ್ತಾರೆ ಅಂತ ಇನ್ನೂ ಇದು ನೋಡಿ ಫರ್ದರ್ ಡೀಟೇಲ್ಸ್ ವಿಲ್ ಬಿ ಶೇರ್ಡ್ ಶಾರ್ಟ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಇನ್ನೂ ಈ ಒಂದು ಡೇಟ್ ಫಿಕ್ಸ್ ಆಗಿಲ್ಲ ಯಾವಾಗ ಸೆಲೆಕ್ಷನ್ ನಡೆಯುತ್ತೆ ಅಂತ ಹೇಳಿ. ಅಲ್ಲಿವರೆಗೂ ಕೂಡ ನೀವು ರಿಜಿಸ್ಟರ್ ಮಾಡ್ತಾ ಇರ್ಬೋದು ಈ ಒಂದು ಹುದ್ದೆಗೆ. ಸೊ ನೋಡಿ ನೋಡ್ತಾ ಇದ್ರೆ ವಿಡಿಯೋನ ಇವತ್ತು ನಾಳೆ ನಾಡಿದ್ರು ಯಾರು ನೋಡ್ತಾ ಇದ್ದೀರಾ, ಸೊ ಖಂಡಿತವಾಗ್ಲೂ ಈ ಒಂದು ಹುದ್ದೆಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಅಪ್ಲೈ ಮಾಡ್ಬಿಟ್ಟು ರಿಜಿಸ್ಟರ್ ಮಾಡ್ಬಿಡಿ. ಮತ್ತೆ ನೋಡಿ ಇಲ್ಲಿ ಬೋರ್ಡಿಂಗು, ಲಾಡ್ಜಿಂಗು ನೀವು ಏನೇನು ಮಾಡ್ತೀರಾ, ಸೊ ಆ ಒಂದು ಇಂಟರ್ವ್ಯೂ ಪ್ರೊಸೆಸ್ಗೆ ಹೋಗಿ ಸೊ ಎಲ್ಲ ಕೂಡ ಅವರು ರೀಇಂಬರ್ಸ್ ಮಾಡ್ತಾರೆ ಅಂತ ಹೇಳಿ ಕೊಟ್ಟಿರ್ತಾರೆ. ಅಂದ್ರೆ ನಿಮಗೆ ಆ ದುಡ್ಡನ್ನ ಕ್ಲೈಮ್ ಮಾಡಿದ್ರೆ ಮತ್ತೆ ಆ ದುಡ್ಡನ್ನ ನಿಮಗೆ ವಾಪಸ್ ಕೊಟ್ಬಿಡ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಮತ್ತೆ ನೀವು ಇಲ್ಲಿಂದ ಅಲ್ಲಿಗೆ ಇಂಟರ್ವ್ಯೂಗೆ ಎಲ್ಲ ಹೋದ್ರೆ ಟ್ರೈನಿಂಗು ಅದು ಇದು ಅಂತ ಎಲ್ಲ ಹೇಳಿ ಹೋದ್ರೆ, ಮತ್ತೆ ಇಂಟರ್ವ್ಯೂ ಅಂತ ಹೋದ್ರೆ, ಸೊ ನೋಡಿ ಇಲ್ಲಿ AC ಟ್ರೈನು, ಟೈರ್ 3 AC ಟ್ರೈನಲ್ಲಿ ಹೋಗಿ ಸೊ ಹೋಗಿ ಬಂದ್ರೆ ಸೊ ಅದ್ರದ್ದು ಎಲ್ಲ ವೆಚ್ಚಗಳನ್ನು ಅವರೇ ಕೂಡ ಭರಿಸ್ತಾರೆ. ಎಲ್ಲ ದುಡ್ಡನ್ನು ನಿಮಗೆ ವಾಪಸ್ ಕೊಡ್ತೀವಿ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ನೋಡಿ ಎಷ್ಟು ಒಳ್ಳೆ ಫೆಸಿಲಿಟೀಸ್ನ ಕೊಡ್ತಾ ಇದ್ದಾರೆ. ಇಂಟರ್ವ್ಯೂ ಹೋಗೋರು ಕೂಡ ಸೊ ಅವರೇ ಎಲ್ಲವನ್ನು ಭರಿಸಿ, ವೆಚ್ಚವನ್ನು ಭರಿಸಿ ಅವರೇ ನಿಮಗೆಲ್ಲ ದುಡ್ಡು ಏನೇನು ಖರ್ಚು ಮಾಡಿದೆ ಅದೆಲ್ಲ ನಿಮಗೆ ವಾಪಸ್ ಕೊಡುವಂಥದ್ದು ಅಂತ ಹೇಳಿ ಹೇಳ್ಬೋದು. ಇಲ್ಲಿ ನೋಡಿ ಇಲ್ಲಿ ಸೆಲೆಕ್ಟೆಡ್ ಆಫೀಸರ್ಸ್ ನೋಡಿ ಯಾರು ಸೆಲೆಕ್ಟ್ ಆಗ್ತೀರಾ ಅವ್ರಿಗೆಲ್ಲನೂ ಕಾಂಪನ್ಸೇಷನು, ಬೆನಿಫಿಟ್ಸು, ಫೆಸಿಲಿಟೀಸು, ಮೆಡಿಕಲ್ ಸಪೋರ್ಟು ಎಲ್ಲ ಕೂಡ ಸಿಗುವಂಥದ್ದು. ಸೊ ಇದು ಯಾವುದೇ ಒಂದು ಗೌರ್ಮೆಂಟ್ ಉದ್ಯೋಗಕ್ಕಿಂತ ಏನು ಕಡಿಮೆ ಇಲ್ಲ. ಸೊ ಇಂಟ್ರೆಸ್ಟ್ ಇರುವಂಥವ್ರು ಸೊ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದಾಗಿದೆ ಅಂತ ಹೇಳಿ ಹೇಳ್ಬೋದು. ಸೊ ಇದೊಂದು ಇನ್ಫಾರ್ಮೇಷನು. ಸೊ ಹೇಗೆ ಅಪ್ಲೈ ಮಾಡೋದು ಅಂತಂದ್ರೆ ನೋಡಿ ಲಾಗಿನ್ ಅಂತ ಹೇಳಿದೆ. ಸೊ ಈ ಒಂದು ಇಲ್ಲಿ ಹೋಗಿ ನೀವು ಲಾಗಿನ್ ಅಂತ ಹೇಳಿ ಕೊಟ್ರೆ ಇಲ್ಲಿ ನೋಡಿ ರಿಜಿಸ್ಟ್ರೇಷನ್ ಸಿಗುತ್ತೆ ನಿಮಗೆ. ಸೊ ನೀವು ಇಲ್ಲಿ ಫಸ್ಟು ಇಲ್ಲಿ ಹೋಗಿ ನಿಮ್ಮ ಇಮೇಲ್ ID ಪಾಸ್ವರ್ಡ್ ಕೊಡಬೇಕಾಗತ್ತೆ. ಸೊ ಪಾಸ್ವರ್ಡ್ ಕೊಟ್ಟು ಲಾಗಿನ್ ಆಗಿ ಸೊ ನೀವು ರಿಜಿಸ್ಟರ್ ಆಗಬೇಕಾಗತ್ತೆ. ಫಸ್ಟ್ ಇಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಬೇಕಾಗತ್ತೆ. ಸೊ ಇಲ್ಲಿ ಹೋಗಿ ರಿಜಿಸ್ಟರ್ ಮಾಡಿಕೊಂಡು ಸೊ ಆಮೇಲಿಂದ ಈ ಒಂದು ಹುದ್ದೆಗಳಿಗೆ ನೀವು ಅಪ್ಲೈ ಮಾಡುವಂಥ ಒಂದು ಅವಕಾಶ ಇರುತ್ತೆ ಅಂತ ಹೇಳಿ ಹೇಳ್ಬೋದು. ಸೊ ಇದು ಗ್ಲೋಬಲ್ ಕಾರ್ಪೊರೇಟ್ ಸೆಕ್ಯೂರಿಟಿ ಬಗ್ಗೆ ಇರುವಂಥ ಒಂದು ಇನ್ಫಾರ್ಮೇಷನು. ಇದ್ರ ಬಗ್ಗೆ ಇನ್ನೂ ಬೇಕಂತಂದ್ರೆ ಸೊ ಗೂಗಲ್ನಲ್ಲಿ ಟೈಪ್ ಮಾಡಿ, ಸೊ ಗ್ಲೋಬಲ್ ಕಾರ್ಪೊರೇಟ್ ಸೆಕ್ಯೂರಿಟಿ ಅಂದರೆ ಏನು ಮಾಡ್ತಾರೆ ಅಂತ ಹೇಳಿ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ.
ನೆಕ್ಸ್ಟ್ ನೋಡಿ, ಫೋನ್ ಪೇ ಅಲ್ಲಿ ಇರುವಂತಹ ಒಂದು ಓಪನಿಂಗ್ಸ್ ಅಂತ ಹೇಳ್ಬೋದು ನಾನು. ಸೊ ಅದು ಹೇಗೆ ನಾನು ಹುಡ್ಕೋದು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಫೋನ್ ಪೇ ಕೆರಿಯರ್ಸ್ ಅಂತ ಹೇಳಿ ನೀವು ಟೈಪ್ ಮಾಡಬೇಕಾಗುತ್ತೆ. ನೋಡಿ, ಫೋನ್ ಪೇ ಕೆರಿಯರ್ಸ್ ಅಂತ ಹೇಳಿ ಟೈಪ್ ಮಾಡಬೇಕಾಗುತ್ತೆ. ಮಾಡಿದ ತಕ್ಷಣ ಕೆರಿಯರ್ಸ್ ಫೋನ್ ಪೇ ಅಂತ ಬರುತ್ತೆ. ಸೊ ಅದನ್ನ ನೀವು ಇಲ್ಲಿ ಕ್ಲಿಕ್ ಮಾಡ್ಬೋದು. ಮತ್ತೆ ಇಲ್ಲಿ ನೋಡಿ, ಸಿ ಕರೆಂಟ್ ಓಪನಿಂಗ್ಸ್ ಅಂತ ಹೇಳಿ ಮೊದಲಿಗೆ ಬಂದ್ಬಿಡುತ್ತೆ. ಸೊ ಆ ಒಂದು ನಾನು ಸಿ ಕರೆಂಟ್ ಓಪನಿಂಗ್ಸ್ ಅಂತ ಕೊಡ್ತೀನಿ. ಸೊ ಇಲ್ಲಿ ನೋಡಿ, ನೀವು ಇಲ್ಲೂ ಕೂಡ ಪ್ರತಿಯೊಂದನ್ನು ಸೆಲೆಕ್ಟ್ ಮಾಡಿ ಚೆಕ್ ಮಾಡ್ತಾ ಹೋಗ್ಬೋದು. ನೋಡಿ, ಇಂಜಿನಿಯರ್ಸ್ಗೆ ಸಪ್ರೇಟ್ ಬ್ಲಾಕ್ ಇದೆ, ಮತ್ತೆ ಕಸ್ಟಮರ್ ಸರ್ವಿಸಸ್ಗೆ ಬ್ಲಾಕ್ ಇದೆ, ಬಿಸ್ನೆಸ್ ಡೆವಲಪ್ಮೆಂಟ್ ಸಪ್ರೇಟ್ ಬ್ಲಾಕ್ ಇದೆ. ಸೊ ಎಲ್ಲ ಬ್ಲಾಕ್ಸ್ ಅಲ್ಲೂ ಕೂಡ ಚೆಕ್ ಮಾಡ್ತಾ ಹೋಗ್ಬೋದು. ಸೊ ನೀವು ಎಲ್ಲ ಜಾಬ್ಸ್ನು ಒಂದೇ ಒಟ್ಟಿಗೆ ನೋಡಬೇಕು ಅಂತಂದ್ರೆ ನೋಡಿ, ಇಲ್ಲಿ ವ್ಯೂ ಆಲ್ ಪೊಸಿಷನ್ಸ್ ಅಂತ ಹೇಳಿ ಇಲ್ಲಿ ಆಪ್ಷನ್ಸ್ ಕೊಟ್ಟಿರುವಂಥದ್ದು. ಸೊ ಇಲ್ಲಿ ಎಲ್ಲ ಕೆಲಸಗಳನ್ನು, ಎಲ್ಲ ಉದ್ಯೋಗಗಳನ್ನು ನೀವು ಒಂದೇ ಸರಿ ಇಲ್ಲಿ ನೋಡುವಂಥದ್ದು. ನೋಡಿ, ಸಿ ಆಲ್ ಪೊಸಿಷನ್ಸ್ ಅಂತ ಹೇಳಿ ಕೊಡ್ತಾ ಇದೀನಿ. ಸೊ ಬನ್ನಿ, ನಿಮಗೆ ಕೆಲವೊಂದು ಹುದ್ದೆಗಳನ್ನ ತೋರಿಸ್ತೀನಿ. ಸೊ ಎಲ್ಲರೂ ಕೂಡ ಇದಕ್ಕೆ ಅಪ್ಲೈ ಮಾಡುವಂಥದ್ದು ಅಂತಾನೆ ಹೇಳ್ಬೋದು. ಇಲ್ಲಿ ನೋಡಿ, ಅಕೌಂಟ್ಸ್ ಮ್ಯಾನೇಜರ್ ಅಂತ ಹೇಳಿ ಕರೆದಿರುವಂಥದ್ದು ಅಕೌಂಟ್ಸ್ ಪೊಸಿಷನ್ ಇದೆ. ನೋಡಿ, ಬೆಂಗಳೂರು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ನೋಡಿ, ಒಂದು ಹುದ್ದೆಗೆ ನೋಡೋಣ. ಸೊ ಅದೇನು ಕೇಳಿದ್ದಾರೆ ಅಂತ ಹೇಳಿ ನೋಡಿ, ಅಕೌಂಟ್ಸ್ ಮ್ಯಾನೇಜರ್ ಅಂತ ಹೇಳಿ ಕರೆದಿದ್ದಾರೆ. ಸೊ ನೋಡಿ, ಇಲ್ಲಿ ಫುಲ್ ಟೈಮ್ ಎಂಪ್ಲಾಯ್ ಬೆನಿಫಿಟ್ಸ್ ಅಂತ ಹೇಳಿ ಕೊಟ್ಟಿರುವಂಥದ್ದು. ನೋಡಿ, ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಹೇಳಿ ಇಲ್ಲಿ ಆಪ್ಷನ್ಸ್ಗಳು ಇರುವಂಥದ್ದು. ನೀವು ಇದನ್ನ ಓದಬೇಕಾಗುತ್ತೆ. ನೋಡಿ, ಇಲ್ಲಿ 4 to 6 years ಆಫ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಇಲ್ಲಿ ಕೇಳುವಂಥದ್ದು. ಇದು ಎಕ್ಸ್ಪೀರಿಯನ್ಸ್ ಜಾಬ್ ಅಂತ ಹೇಳ್ಬೋದು ಅಕೌಂಟ್ಸ್ ಮ್ಯಾನೇಜರ್ಗೆ. ಮತ್ತೆ ನೋಡಿ, ಇಲ್ಲಿ ಫ್ರೆಷರ್ಸ್ ಜಾಬ್ಸ್ ಕೂಡ ಇಲ್ಲಿ ಇರುವಂಥದ್ದು. ಸೊ ಅದನ್ನ ಕೂಡ ನೋಡೋಣ. ಸೊ ಈ ರೀತಿಯಾಗಿ ಹುಡುಕ್ತಾ ಹೋಗ್ಬೋದು ನೀವು. ಹಲವಾರು ಜಾಬ್ಸ್ಗಳಿದೆ ಬೆಂಗಳೂರಲ್ಲಿ, ಮುಂಬೈ. ನೋಡಿ, ಬೆಂಗಳೂರು ಡೇಟಾ ಸೈನ್ಸ್ ಅಂತಂದ್ರೆ ಇದು ಇಂಜಿನಿಯರ್ಸ್ಗೆ ಸಂಬಂಧಪಟ್ಟಿದ್ದು. ಇಲ್ಲಿ ನೋಡಿ, ಅಕೌಂಟ್ ಎಕ್ಸಿಕ್ಯೂಟಿವ್ಸ್ ಕೂಡ ಇದೆ. ನೋಡಿ, ಕೀ ಅಕೌಂಟ್ ಎಕ್ಸಿಕ್ಯೂಟಿವ್ಸ್. ಸೊ ಅಕೌಂಟ್ ಎಕ್ಸಿಕ್ಯೂಟಿವ್ಸ್ ಪೊಸಿಷನ್ಸ್ ಕೂಡ ಇಲ್ಲಿ ಓಪನಿಂಗ್ಸ್ ಇರುವಂಥದ್ದು. ಮತ್ತೆ ನೋಡಿ, ಇಲ್ಲಿ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಅಂತ ಹೇಳಿ ಕೂಡ ಒಂದು ಜಾಬ್ ಇರುವಂಥದ್ದು. ಸೊ ಅದ್ರ ಬಗ್ಗೆನೂ ಕೂಡ ಇಲ್ಲಿ ನೋಡೋಣ. ನೋಡಿ, ಇಲ್ಲಿ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಸರ್ವಿಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೋಡಿ, ಈ ಒಂದು ಹುದ್ದೆಗೆ ಸೊ ಏನಂತ ಕೇಳಿದಾರೆ ನೋಡೋಣ. ಇದಕ್ಕೆ ನೋಡಿ, ಜಸ್ಟ್ ಕಮ್ಯುನಿಕೇಶನ್ ಸ್ಕಿಲ್ ಕೇಳಿದ್ದಾರೆ, ಮತ್ತೆ MS Excel ಬರಬೇಕು ಅಂತ ಕೇಳಿದ್ದಾರೆ, ಒಂದು ಪ್ರಾಜೆಕ್ಟ್ ನ ಸರಿಯಾದ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಕೇಳಿರುವಂಥದ್ದು. ಸೊ ಅಷ್ಟೇ ಇಲ್ಲಿ ಕೇಳಿರುವಂಥದ್ದು. ಸೊ ಬೇರೆ ಯಾವುದೇ ರೀತಿಯಾದಂಥ ಅಗತ್ಯತೆ ಇಲ್ಲಿ ಖಂಡಿತವಾಗ್ಲೂ ಇಲ್ಲಿ ಏನು ಕೇಳಿಲ್ಲ. ಕ್ವಾಲಿಫಿಕೇಶನ್ ಬಗ್ಗೆನೂ ಏನು ಕೇಳಿಲ್ಲ, ಇಂಥದ್ದೇ ಬೇಕು ಅಂತ ಹೇಳಿ. ಸೊ ನಾನು ಅಲ್ಲಿ ಹೋಗಿ ಮಾಡ್ತೀನಿ ಅನ್ನೋರಿಗೆ ಕೂಡ ಒಂದು ಒಳ್ಳೆ ಅವಕಾಶ. ನೋಡಿ, ಒಂದು ಹುದ್ದೆಗೆ ಸೊ ಯಾರು ಬೇಕಾದರೂ ಕೂಡ ಅಪ್ಲೈ ಮಾಡ್ಬೋದು. ಯಾವುದೇ ಒಂದು ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ, ಡಿಗ್ರಿ ಅವರು, ಅಥವಾ BSc ಮಾಡಿರೋರು, BCA ಮಾಡಿರೋರು, BCom ಮಾಡಿರೋರು, MCom ಮಾಡಿರೋರು, ಪ್ರತಿಯೊಬ್ಬರು ಕೂಡ ಈ ಒಂದು ಹುದ್ದೆಗೆ ಸೊ ಅಪ್ಲೈ ಮಾಡ್ಬೋದು. ಸೊ ನೋಡಿ, ಇಲ್ಲಿ ಸ್ಕಿಲ್ ರಿಕ್ವೈರ್ಡ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಪ್ರತಿಯೊಬ್ಬರಿಗೂ ನೋಡಿ, ಕಸ್ಟಮರ್ ಸಪೋರ್ಟ್ ಟೆಕ್ನಿಕ್ಸ್. ಸೊ ಇದೆಲ್ಲ ಕೂಡ ತುಂಬಾ ಜನರಲ್ ಇವೆಲ್ಲನೂ. ಸೊ ಇದು ಏನು ಅಂತ ಕಷ್ಟ ಟೆಕ್ನಿಕ್ಸ್ಗಳು, ಏನು ಸಾಫ್ಟ್ವೇರ್ಗಳು, ಅದೆಲ್ಲ ಏನು ಕೇಳಿಲ್ಲ ಅವರು, ಸಿಂಪಲ್ ಆಗಿ ಕೇಳಿರುವಂಥದ್ದು. ಸೊ ಖಂಡಿತವಾಗ್ಲೂ ಸೊ ಎಲ್ಲರೂ ಕೂಡ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದಾಗಿದೆ. ನೋಡಿ, ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಹೇಳಿ ಇಲ್ಲಿದೆ. ಸೊ ಈ ಒಂದು ಹುದ್ದೆಗೆ ನೀವು ಇಲ್ಲಿ ಅಪ್ಲೈ ಮಾಡ್ಬೋದಾಗಿದೆ. ನೋಡಿ, ಒಂದು ಆಪ್ಷನ್ಸ್ ಇಲ್ಲಿದೆ. ಫುಲ್ ನೇಮ್ ಎಲ್ಲ ಕೊಟ್ಬಿಟ್ಟು ನಿಮ್ಮ CV ಎಲ್ಲ ಅಟ್ಯಾಚ್ ಮಾಡಿಬಿಟ್ಟು ಸೊ ಅಂತ ಹೇಳಿ ಇಲ್ಲಿ ನೀವು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದಾಗಿದೆ ಅಂತ ಹೇಳಿ ಹೇಳ್ಬೋದು. ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಹೇಳಿ ಸೊ ಹೆಸರು ಎಲ್ಲ ಕೊಟ್ಬಿಟ್ಟು ನಿಮ್ಮ CV ಇಲ್ಲಿ ಅಟ್ಯಾಚ್ ಮಾಡಿ, ನಿಮ್ಮ ಒಂದು CV ಕಂಪಲ್ಸರಿ ಅಂದರೆ ರೆಸ್ಯೂಮೆನ ಇಲ್ಲಿ ಅಟ್ಯಾಚ್ ಮಾಡಿಬಿಟ್ಟು ನೀವು ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿದೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಇದೇ ರೀತಿಯಾಗಿ ಈ ರೀತಿಯಾಗಿ ಹಲವಾರು ಹುದ್ದೆಗಳು ಇಲ್ಲಿ ಇರುವಂಥದ್ದು. ನೋಡಿ, ಬೆಂಗಳೂರಲ್ಲಿ ತುಂಬ ಆಪ್ಷನ್ಸ್ಗಳಿದೆ. ಸೊ ಈ ಒಂದು MBA ಮಾಡಿರೋರು, ಮತ್ತೆ MCom ಮಾಡಿರೋರು, BCom ಮಾಡಿರೋರು, ಕೀ ಅಕೌಂಟ್ ಎಕ್ಸಿಕ್ಯೂಟಿವ್ಸ್ ಅಂತ ಹೇಳಿ ಜಾಬ್ಸ್ಗಳಿರುವಂಥದ್ದು. ಸೊ ಆ ಒಂದು ಖಂಡಿತವಾಗ್ಲೂ ಬಂದು ಒಂದ್ಸರಿ ನೋಡಿ. ಸೊ ನೋಡಿ, ಮೈಸೂರಲ್ಲಿದೆ. ನೋಡಿ, ಕೀ ಅಕೌಂಟ್ ಎಕ್ಸಿಕ್ಯೂಟಿವ್ ಮೈಸೂರು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಮೈಸೂರಲ್ಲೂ ಒಂದು ಉದ್ಯೋಗ ಇರುವಂಥದ್ದು ಮೈಸೂರಲ್ಲಿ ಅಂತ ಹೇಳಿ ಹೇಳ್ಬೋದು. ಸೊ ಎಲ್ಲ ಹುದ್ದೆಗಳು ಕೂಡ ಬಹಳ ಒಂದು ಒಳ್ಳೆ ಆಪರ್ಚುನಿಟಿ. ಇಲ್ಲಿ ನೋಡಿ, ಇಲ್ಲಿ MBA ಕೇಳಿದ್ದಾರೆ ಮೈಸೂರಲ್ಲಿ. ಜಸ್ಟ್ ನೋಡಿ, 1 ವರ್ಷ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಬಿಸ್ನೆಸ್ ಡೆವಲಪ್ಮೆಂಟಲ್ಲಿ 1 ವರ್ಷ ಎಕ್ಸ್ಪೀರಿಯನ್ಸ್. MBA ಇನ್ ಫೈನಾನ್ಸು, ಮಾರ್ಕೆಟಿಂಗು ಮಾಡಿರೋರು, ಒಳ್ಳೆ ಸ್ಕಿಲ್ ಇರುವಂಥವ್ರು ಬಿಸ್ನೆಸ್ ಡೆವಲಪ್ಮೆಂಟಲ್ಲಿ ಅವರು ಅಪ್ಲೈ ಮಾಡ್ಬೋದು. ಬರೀ 1 ವರ್ಷ ಎಕ್ಸ್ಪೀರಿಯನ್ಸ್ನ ಕೇಳಿರುವಂಥದ್ದು. ಸೊ ಅವರು ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು. ಸೊ ಮೈಸೂರಲ್ಲಿ ಉದ್ಯೋಗಾವಕಾಶಗಳಿದೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಫ್ರೆಂಡ್ಸ್, ಕ್ವೆಸ್ಟ್ ಗ್ಲೋಬಲ್ ಮತ್ತೆ ಈ ಒಂದು ರಿಲಯನ್ಸ್ ಮತ್ತೆ ಫೋನ್ ಪೇ, ಸೊ ಈ ರೀತಿ ಉದ್ಯೋಗಾವಕಾಶಗಳು ತುಂಬಾನೇ ಇದಾವೆ. ಸೊ ಈ ಪೋರ್ಟಲ್ಗೆ ಹೋಗಿ ಚೆಕ್ ಮಾಡ್ಕೊಂಡು ಉದ್ಯೋಗಗಳಿಗೆ ಅಪ್ಲೈ ಮಾಡ್ಕೊಳ್ಳಿ, ಇದರಿಂದ ಬೆನಿಫಿಟ್ನ ಪಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಸೊ ಈ ಇನ್ಫಾರ್ಮೇಷನ್ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆಲ್ಲರೂ ನಿಮ್ಮ ಫ್ರೆಂಡ್ಸ್ಗೆ ಹೆಲ್ಪ್ ಆಗ್ಬೋದು. ಖಂಡಿತವಾಗ್ಲೂ ಈ ವಿಡಿಯೋನ ಶೇರ್ ಮಾಡ್ತಾ ಇರಿ. ಮತ್ತೆ ಎಲ್ಲರೂ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.